ಸನ್ಮಾನ್ಯ ಕುಮಾರಣ್ಣವರು ಪಂಚರತ್ನ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ಇವತ್ತು ನಾವು ಮುಂಬರ್ತಕ್ಕಂಥ ಭವಿಷ್ಯದ ಪೀಳಿಗೆಗೆ ಕೊಡ್ತಕ್ಕಂಥದ್ದು ಒಂದು ಕೆಲಸ ನಾವು ಮಾಡಬಹುದಷ್ಟೇ. ಅವ್ರಿಗೆ ಒಳ್ಳೆ ಭವಿಷ್ಯವನ್ನು ರೂಪಿಸ್ತಕ್ಕಂಥದಕ್ಕೆ, ಒಳ್ಳೆ ವಿದ್ಯಾಭ್ಯಾಸವನ್ನು ಪೂರೈಸ್ತಕ್ಕಂಥದ್ದಕ್ಕೆ ಗುಣಮಟ್ಟವಾದಂಥ ಶಿಕ್ಷಣದ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೋದು. ಆ ಕೆಲಸವನ್ನು ಸನ್ಮಾನ್ಯ ಕುಮಾರಣ್ಣವರು ಪ್ರತಿ ಪಂಚಾಯಿತಿ ಮಟ್ಟದಲ್ಲೂ ಯಾವ ಖಾಸಗಿ ಶಾಲೆಗಳಿಗೂ ಮೀರಿದಂಥ ಗುಣಮಟ್ಟವಾದಂಥ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ನಮ್ಮ ಹಳ್ಳಿಯ ಮಕ್ಕಳುಗಳಿಗೆ, ರೈತರ ಮಕ್ಕಳಿಗೆ, ಬಡವರ ಮಕ್ಕಳಿಗೆ ಅಂತಕ್ಕಂಥದ್ದನ್ನ ಕನಸನ್ನು ಇಟ್ಕೊಂಡಿದ್ರು. ಮತ್ತೊಂದು ಕಡೆ ಪ್ರತಿನಿತ್ಯ ನಾವು ನೋಡ್ತೇವೆ, ನಮ್ಮ ಮನೆಯ ಬಾಗಿಲಿಗೆ ಕುಮಾರಣ್ಣವ್ರಿಗೆ ಅಧಿಕಾರ, ಈಗೇನೋ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ಅಧಿಕಾರ ಇಲ್ಲದೆ ಹೋದ್ರೂ ಕೂಡ ಪ್ರತಿನಿತ್ಯ ನಮ್ಮ ಮನೆಗೆ ಬರ್ತಕ್ಕಂಥವ್ರು ಯಾರು ಸೂಟು ಬೂಟಿನ ಗಿರಾಕಿಗಳಲ್ಲ. ಬರ್ತಕ್ಕಂಥವ್ರು ನಾಡಿನ ಉದ್ದಗಲಕ್ಕೂ ಕೂಡ ಹಲವಾರು ಜಿಲ್ಲೆಗಳಿಂದ ಕುಮಾರಣ್ಣವರ ಮನೆ ಇಲ್ಲಿದೆ, ಕುಮಾರಣ್ಣವರು ಇಲ್ಲಿ ವಾಸ ಆಗಿದ್ದಾರೆ, ಕುಮಾರಣ್ಣವ್ರ ಬಳಿ ಬಂದರೆ ನಮಗೇನಾದರೂ ನಮ್ಮ ಸಂಕಷ್ಟಕ್ಕೆ ಒಂದು ಪರಿಹಾರ ಸಿಕ್ಕಬಹುದು ಅಂತಕ್ಕಂಥದ್ದನ್ನ ಆಶಾಭಾವನೆಯಿಂದ ಬಹಳ ಜನ ಬರ್ತಾರೆ. ನೋಡ್ತೇವೆ ಇವತ್ತು ಜಿಲ್ಲಾಸ್ಪತ್ರೆಗಳಲ್ಲಿ, ತಾಲೂಕು ಆಸ್ಪತ್ರೆಗಳಲ್ಲಿ ಯಾವ ರೀತಿ ಸರ್ಕಾರಿ ಆಸ್ಪತ್ರೆಗಳು ನಡೀತಾ ಇದೆ ಅಂತಕ್ಕಂಥದ್ದು. ಒಂದು ಕಿಡ್ನಿ ಡಯಾಲಿಸಿಸ್ ಮಾಡಿಸ್ಕೊಳ್ತಕ್ಕಂಥದ್ದಕ್ಕೆ ಒಂದು ಮಿಷಿನ್ ಇಲ್ಲ. ಬೇರೆ ಯಾವುದಾದ್ರೂ ದೊಡ್ಡ ಮಟ್ಟದ ಕಾಯಿಲೆ ಬಡಬಗ್ಗರು ಎದುರಿಸಿದಂಥ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವ ಡಾಕ್ಟರ್ಗಳಾಗಲಿ ಸ್ಟಾಫ್ಗಳಾಗಲಿ ಸರಿಯಾಗಿ ನೇಮಕಾತಿ ಮಾಡಿಲ್ಲ. ಅವ್ರಿಗೆ ಸೂಕ್ತವಾದಂಥ ಸಂದರ್ಭದಲ್ಲಿ ನೀವು ಪ್ರತಿ ತಿಂಗಳು ಹಣ ಕೊಡಲಿಕ್ಕಿಲ್ಲ, ಅವ್ರ ಸಂಬಳ ಕೊಡಲಿಕ್ಕಿಲ್ಲ. ಈ ರೀತಿ ಇವತ್ತು ಈ ಸರ್ಕಾರ ನಡೀತಾ ಇದೆ. ಅದಕ್ಕೆ ಕುಮಾರಣ್ಣ ಅವರು ಮತ್ತೊಂದು ಪಂಚರತ್ನ ಯಾತ್ರೆಯಲ್ಲಿ ಮತ್ತೊಂದು ಕಾರ್ಯಕ್ರಮವನ್ನು ಮುಂದಿಟ್ಟಂಥದ್ದು. ಯಾವ ರೀತಿ ಇವತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಪ್ರತಿನಿತ್ಯ ಜನರನ್ನ ಸುಲಿಗೆ ಮಾಡ್ತಾ ಇದ್ದಾರೆ. ಕಾರ್ಪೊರೇಟ್ ಆಸ್ಪತ್ರೆಗಳು ಕಿಡ್ನಿ ಸಮಸ್ಯೆನೋ, ಲಿವರ್ ಕಾಯಿಲೆನೋ, ಹಾರ್ಟ್ ಪೇಷಂಟ್ಗಳು, ಕ್ಯಾನ್ಸರ್ಗೆ ಒಳಗಾಗಿರ್ತಕ್ಕಂಥ ಬಹಳ ಜನ ಇವತ್ತು ರಾಜ್ಯಾದ್ಯಂತ ನಾವು ನೋಡ್ತಾ ಇದ್ದೇವೆ. ಜನ ಆರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರದ ಕಡೆಯಿಂದ ಗುಣಮಟ್ಟವಾದಂಥ ವ್ಯವಸ್ಥೆಗಳು ಯಾವ ಖಾಸಗಿ ಆಸ್ಪತ್ರೆಗಳಲ್ಲಿ, ಕಾರ್ಪೊರೇಟ್ ಆಸ್ಪತ್ರೆಗಳಲ್ಲಿ ನಿಮಗೆ ಸಿಗ್ತಾ ಇದೆ, ಅಂಥ ವ್ಯವಸ್ಥೆಗಳನ್ನ ಇವತ್ತು ಪಂಚಾಯಿತಿ ಮಟ್ಟದಲ್ಲಿ ಇವತ್ತು ಅದನ್ನ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಕುಮಾರಣ್ಣವರು ಕನಸನ್ನು ಹೊತ್ತಿದ್ರು. ಆದರೆ ಯಾಕೋ ಏನೋ ಈ ರಾಜ್ಯದ ಜನತೆ ಎಲ್ಲೋ ಒಂದು ಕಡೆ ಈ ಕಾಂಗ್ರೆಸ್ನ ಅವರ ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಮಾತು 5 ಗ್ಯಾರಂಟಿಗಳು ಕೊಡ್ತೇವೆ, ಗ್ಯಾರಂಟಿ ಕೊಡ್ತೇವೆ ಅಂದರು. ಕೊನೆಗೆ ಈಗ 5 ಗ್ಯಾರಂಟಿಗಳ ಹೆಸರಲ್ಲಿ ಸರ್ಕಾರವನ್ನ ರಚನೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ಸು ನಿಜಕ್ಕೂ ಏನಾದರೂ ಈ ರಾಜ್ಯದ ಹೆಣ್ಮಕ್ಳು ಬಹಳ ಜನ ಇವತ್ತು ಕೂತಿದ್ದೀರಿಲ್ಲಿ ಕೂತಿದ್ರು. 2,000 ರೂಪಾಯಿ ಕೊಡ್ತಾ ಇದ್ದೇವೆ, ಗೃಹಲಕ್ಷ್ಮಿ ನೀಡ್ತಾ ಇದ್ದೇವೆ ಅಂತ ಹೇಳ್ತೀರಿ. ಆ 2,000 ರೂಪಾಯಿ ಯಾವಾಗ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ, ಅಥವಾ ಎಲ್ಲರಿಗೂ ಕೂಡ ಅದು ಸಮರ್ಪಕವಾಗಿ ಮುಟ್ತಾ ಇದೆಯಾ ಈ ಕಾರ್ಯಕ್ರಮಗಳು? ಯಾವಾಗ ಯಾವಾಗ ಚುನಾವಣೆಗಳು ಮುಂದೆ ನೋಡ್ತೇವೋ ಆ ಚುನಾವಣೆಗಳವರೆಗೂ ಆ ದುಡ್ಡನ್ನ ಅದೇ ರೀತಿ ಹಿಡಿದಿಟ್ಟು ಕೊನೆಗೆ ಆ ಚುನಾವಣೆಗಳಲ್ಲಿ ಗೆಲ್ಲೋದಕ್ಕೋಸ್ಕರ, ಜನರ ದಿಕ್ಕನ್ನ ತಪ್ಪಿಸ್ತಕ್ಕೋಸ್ಕರ ನೀವು ಈ ಗ್ಯಾರಂಟಿಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀರಿ. ನಿಜವಾದ ಮಹಿಳೆಯರ ಸಬಲೀಕರಣ ಮಾಡದಂತ ಧೀಮಂತ ನಾಯಕ ಈ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಯಾರಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಸ್ಥಳೀಯ ಚುನಾವಣೆಗಳಲ್ಲಿ, ಗ್ರಾಮ ಪಂಚಾಯಿತಿ, ಟಿಪಿ, ZP ಚುನಾವಣೆಗಳಲ್ಲಿ ಅತಿ ಹೆಚ್ಚು ಹೆಣ್ಣು ಮಕ್ಕಳುಗಳು ನಿಲ್ತಕ್ಕಂಥದಕ್ಕೆ ಮೀಸಲಾತಿಯನ್ನು ತಂದುಕೊಟ್ಟಂಥದ್ದು ಇದೇ ದೇವೇಗೌಡರು ಸಾಹೇಬರು. ಮತ್ತೆ ಇತ್ತೀಚೆಗೆ ದೇವೇಗೌಡರ 96 ದಶಕದಲ್ಲಿ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ 50%, 33% ರಿಸರ್ವೇಶನ್ನ ಅತಿ ಹೆಚ್ಚು ಸಂಸತ್ ಸ್ಥಾನದಲ್ಲಿ ವಿಧಾನಸಭೆಗಳಲ್ಲಿ ಹೆಣ್ಣು ಮಕ್ಕಳನ್ನ ನೋಡಬೇಕು ಅಂತಕ್ಕಂಥದ್ದು ದೇವೇಗೌಡರು ಸಾಹೇಬರ ಒಂದು ಕಲ್ಪನೆ ಏನಾಗಿತ್ತು. ಅವತ್ತು ರಾಜ್ಯಸಭೆಯಲ್ಲಿ ನಂಬರ್ಸ್ ಇತ್ತು, ಬಿಲ್ ಕ್ಲಿಯರ್ ಆಯಿತು, ಪಾಸ್ ಆಯಿತು. ಆದರೆ ಲೋಕಸಭೆಯಲ್ಲಿ ಪಾಸ್ ಆಗ್ಲಿಕ್ಕೆ ಆಗಲಿಲ್ಲ, ಯಾಕೆಂದ್ರೆ ನಂಬರ್ಸ್ ಇರಲಿಲ್ಲ, ಬಿದ್ದೋಯ್ತು ಬಿಲ್ಲು. 96ರಲ್ಲಿ ದೇವೇಗೌಡರು ಸಾಹೇಬರು ಆಲೋಚನೆ ಮಾಡಿದಂಥದ್ದು 33% ರಿಸರ್ವೇಶನ್ ಕೊಡಬೇಕು ಅಂತ ನಮ್ಮ ಹೆಣ್ಮಕ್ಳಿಗೆ. ಆದರೆ ಇವತ್ತು ಅದು
ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕನಸನ್ನ ನನಸು ಮಾಡಿದ್ದಾರೆ. 33% ಹೆಣ್ಣು ಮಕ್ಕಳನ್ನ ಮುಂಬರ್ತಕ್ಕಂಥ ದಿನಗಳಲ್ಲಿ ವಿಧಾನಸಭೆಗಳಲ್ಲಿ ಸಂಸತ್ನಲ್ಲಿ ನೋಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ. ಇದು ನಿಜವಾದಂಥ ಮಹಿಳೆಯರ ಸಬಲೀಕರಣ. ಮತ್ತೊಂದು ಕಡೆ ಸನ್ಮಾನ್ಯ ಕುಮಾರಣ್ಣ ಅವರು, ನಾವೆಲ್ಲ ಮಾತಾಡ್ತೀವಿ ಲಾಟ್ರಿ ನಿಷೇಧ ಮಾಡಿದ್ರು, ಸಾರಾಯಿನ ನಿಷೇಧ ಮಾಡಿದ್ರು ಅಂತ. ಯಾತಕ್ಕೋಸ್ಕರ ಲಾಟ್ರಿ ಮತ್ತೆ ಸಾರಾಯಿನ ನಿಷೇಧ ಮಾಡಿದ್ರು ಕುಮಾರಣ್ಣ ಅವರು? ನಾನು ಆಗಿನ್ನೂ PUC ನಲ್ಲಿ ಓದ್ತಾ ಇದ್ದೆ. ಸನ್ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ತಂದೆ ಅವರು ರಾತ್ರಿ ಎಷ್ಟೊತ್ತಿಗಾದ್ರೂ ಬರಲಿ, ಅದು 2 ಗಂಟೆ ಆಗಲಿ 3 ಗಂಟೆ ಆಗಲಿ, ನನ್ನ ಅವರ ಬಾಂಧವ್ಯ ಎಂಥದ್ದು ಅಂದರೆ ನಾನು ನಮ್ಮ ತಂದೆಯವ್ರಿಗೆ ಕಾದು ಕುಳಿತಾ ಇದ್ದೆ. ನಮ್ಮ ತಂದೆಯವರು ಬರೋವರೆಗೂ ನಾನು ಮಲಗ್ತಾ ಇರಲಿಲ್ಲ. ಆಗ ನಮ್ಮ ತಂದೆಯವರು ನನ್ನನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನಾವು ಮಾತನಾಡ್ತಾ ಇದ್ದಂಥದ್ದು, ಈ ರಾಜ್ಯದಲ್ಲಿ ಯಾವ್ಯಾವ ರೀತಿ ಸಮಾಜಗಳು, ಸಮುದಾಯ, ಧರ್ಮ, ವರ್ಗ ಯಾವ ರೀತಿ ಜೀವನವನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ, ಅವರಿಗೆ ಪೂರಕವಾಗಿ ಸನ್ಮಾನ್ಯ ಕುಮಾರಣ್ಣ ಅವರ ಚಿಂತನೆಗಳೇನಾಗಿತ್ತು, ಕಾರ್ಯಕ್ರಮಗಳೇನಾಗಿತ್ತು, ಇದರ ಬಗ್ಗೆ ಸನ್ಮಾನ್ಯ ಕುಮಾರಣ್ಣ ಅವರು ನನಗೆ ತಿಳಿಯನ್ನು ಮೂಡಿಸ್ತಾ ಇದ್ರು. ಆಗ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಮಾತನ್ನ ನನಗೆ ಹೇಳ್ತಾರೆ, ಲಾಟ್ರಿ ಮತ್ತೆ ಸಾರಾಯಿನ ಯಾತಕ್ಕೋಸ್ಕರ ನೀವು ನಿಷೇಧ ಮಾಡಿದ್ರಿ ಅಂತ ಕೇಳಿದ್ರೆ ಕುಮಾರಣ್ಣ ಅವರು ಹೇಳ್ತಾರೆ, ರಾಜ್ಯದ ಉದ್ದಗಲಕ್ಕೂ ಕೂಡ ಹೆಣ್ಣು ಮಕ್ಕಳುಗಳು ಕುಮಾರಣ್ಣ ಅವರು ಎಲ್ಲೇ ಹೋದ್ರೂ ಕೂಡ ಅವರ ಅಳಿಲಿನ ತೋಡ್ಕೊಳ್ತಾರೆ. ಹೇಳ್ತಾರೆ, ನಮ್ಮ ಮನೆಯಲ್ಲಿ ನಾವು ಕೂಲಿ ನಾಲಿ ಮಾಡಿ ಜೀವನ ಮಾಡ್ತಾ ಇದ್ದೇವೆ, ಎಷ್ಟೋ ಜನ ರೈತರಿದ್ದೇವೆ, ಎಷ್ಟೋ ಜನ ಬಡ ಕೂಲಿ ಕಾರ್ಮಿಕರಿದ್ದೇವೆ, 200 ರೂಪಾಯಿ 300 ರೂಪಾಯಿ ದುಡ್ಡನ್ನ ಪ್ರತಿನಿತ್ಯ ಮನೆಗೆ ಎತ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ದುಡ್ಡನ್ನ ಇವತ್ತು ಅದನ್ನ ಸಾರಾಯಿ ಮತ್ತೆ ಲಾಟ್ರಿಗೆ ಅದನ್ನ ಬಳಕೆ ಮಾಡ್ಕೋ ಮೂಲಕ ಹೆಣ್ಣು ಮಕ್ಕಳುಗಳ ಪರಿಸ್ಥಿತಿ ಯಾವ ರೀತಿ ಆಗಿತ್ತು ಅಂತಕ್ಕಂಥದ್ದನ್ನ ಹೆಣ್ಣು ಮಕ್ಕಳು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಹೇಳಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಬಹಳ ಜನ ಬಂದರು, ನಿಮಗೆ 1000 ಕೋಟಿ ಕೊಡ್ತೇವೆ, ದಯವಿಟ್ಟು ಇಂಥ ಕಾರ್ಯಕ್ರಮಗಳನ್ನ ರದ್ದು ಮಾಡಬೇಡಿ ಅಂದರು, ಸೂಟು ಬೂಟ್ ಗಿರಾಕಿಗಳು. ಆದರೆ ಸನ್ಮಾನ್ಯ ಕುಮಾರಣ್ಣ ಅವರು ಯಾವತ್ತೂ ಕೂಡ ಸೂಟು ಬೂಟು ಗಿರಾಕಿಗಳಿಗೋಸ್ಕರ ಈ ರಾಜ್ಯದಲ್ಲಿ ಆಡಳಿತವನ್ನು ಮಾಡಿರ್ತಕ್ಕಂಥದ್ದಲ್ಲ, ಬದಲಾಗಿ ನಮ್ಮ ನಾಡಿನ ರೈತರು, ದೀನ ದಲಿತರು, ನೊಂದಿರ್ತಕ್ಕಂಥ ವರ್ಗ, ಶೋಷಿತರು, ವಿಶೇಷವಾಗಿ ನಮ್ಮ ನಾಡಿನ ಹೆಣ್ಣು ಮಕ್ಕಳ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಧೀಮಂತ ನಾಯಕ. ಇಷ್ಟು ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥ ಜನತಾದಳ ಪಕ್ಷ, ಇಂಥ ನಾಯಕರುಗಳನ್ನ ಹೊಂದಿರತಕ್ಕಂಥ ಜನತಾದಳ ಪಕ್ಷ. ಅಕ್ಕಪಕ್ಕ ನಾವು ತಿರುಗಿ ನೋಡಿದ್ರೆ ರಾಜ್ಯಗಳಲ್ಲಿ ತಮಿಳುನಾಡು ತಗೊಳ್ಳಿ, ತೆಲಂಗಾಣ ತಗೊಳ್ಳಿ, ತೆಲಂಗಾಣ ಬಿಡಿ, ಆಂಧ್ರ ತಗೊಳ್ಳಿ, ಎಲ್ಲೇ ನೋಡಿದ್ರೂ ಕೂಡ ನೀವು ಪ್ರಾದೇಶಿಕ ಪಕ್ಷ ಗಟ್ಟಿಯಾಗಿ ನೆಲೆ ಊರಿದೆ. ಯಾತಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣ ಅವರು ಇಷ್ಟೆಲ್ಲ ಕಾರ್ಯಕ್ರಮಗಳು, ಇಷ್ಟೆಲ್ಲ ಸಾಧನೆಗಳು ಕೊಟ್ಟಿದ್ರು ಕೂಡ ಯಾಕೆ ನಾವು ಇಲ್ಲಿವರೆಗೂ ನಾವು ಅನ್ಕೊಂಡ ಮಟ್ಟಕ್ಕೆ ನಮ್ಮ ಪಕ್ಷ ದಡ ಮುಟ್ಲಿಕ್ಕಾಗ್ಲಿಲ್ವಲ್ಲ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಇವತ್ತು ಬಹಳ ಗಂಭೀರವಾಗಿ ಇದನ್ನ ಆಲೋಚನೆ ಮಾಡಿರ್ತಕ್ಕಂಥದ್ದಷ್ಟೇ ಅಲ್ಲ. ಚುನಾವಣೆ ಇನ್ನೂ 3 ವರ್ಷ ಇದೆ, ಇನ್ನೂ 1000 ದಿನ ಇದೆ. ಈಗಲೇ ಯಾಕೆ ನಾವು ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕು, ಈಗಲೇ ಯಾಕೆ ನಾವು ಜನಗಳ ಬಳಿ ಹೋಗ್ಬೇಕು, ಚುನಾವಣೆ ಬಂದಾಗ ಹೋದ್ರೆ ಆಯಿತು ಅಂತಕ್ಕಂಥದ್ದು ಯಾರು ಕೂಡ ಆ ತಪ್ಪು ಪರಿಕಲ್ಪನೆಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು. ಅದಕ್ಕೋಸ್ಕರ ಇವತ್ತು ರಾಜ್ಯ ವ್ಯಾಪ್ತಿ ಜನರೊಂದಿಗೆ ಜನತಾದಳ ಅಂದರೆ ಇದೇನು ಹೊಸ ಹೆಸರೇನು ಕೊಟ್ಟಿರ್ತ ಕಾರ್ಯಕ್ರಮದ ಹೆಸರಿರ್ಬೋದು, ಇದೇನು ಹೊಸದೇನಲ್ಲ ಜನತಾದಳ ಪಕ್ಷಕ್ಕೆ. ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪಿತವಾಗಿರ್ತಕ್ಕಂಥದ್ದೇ ಜನರೊಂದಿಗೆ ಇದ್ದು, ಜನರ ಪರವಾಗಿ ಇದ್ದು, ಜನರ ಧ್ವನಿಯಾಗಿ ಕೆಲಸ ಮಾಡ್ತಾ ಇಲ್ಲಿವರೆಗೂ ಈ ಪಕ್ಷ ಸದೃಢವಾಗಿ ನೀವೆಲ್ಲರೂ ಕಟ್ಟು ಬೆಳೆಸಿದ್ದೀರಿ. ಈಗ ನಮ್ಮ ಮುಂದೆ ಇರ್ತಕ್ಕಂಥ ಯಕ್ಷ ಪ್ರಶ್ನೆ, ನಾವು ಒಂದು ಅಲಯನ್ಸ್ ಪಾರ್ಟ್ನರ್ಸ್ ಆಗಿ ಕಳೆದ ಸಂಸತ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ರಾಷ್ಟ್ರೀಯ ಪಕ್ಷದ ಜೊತೆಯಲ್ಲಿ ನಮ್ಮ ಮಿತ್ರತ್ವವನ್ನು ಬೆಳೆಸಿದ್ದೇವೆ. ಅದಕ್ಕೆ ಪೂರಕವಾಗಿ ಹನುಮಂತಣ್ಣನವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಜಿಲ್ಲೆಯ ಸಂಸದರು ಕೂಡ ಹಲವಾರು ಬಾರಿ ವೇದಿಕೆಗಳಲ್ಲಿ ಅಥವಾ ವೈಯಕ್ತಿಕವಾಗಿ ಸಿಕ್ಕಂಥ ಸಂದರ್ಭದಲ್ಲಿ ನಮ್ಮ ಚುನಾವಣೆಯ ಗೆಲುವಿಗೆ ಪ್ರಾಮಾಣಿಕವಾಗಿ ಜನತಾದಳ ಪಕ್ಷದ ಕಾರ್ಯಕರ್ತರುಗಳು ಶ್ರಮವನ್ನು ವಹಿಸಿದ್ದೀರಿ ಅಂತಕ್ಕಂಥದ್ರ ಬಗ್ಗೆ
ಅವರು ಕೂಡ ಅದನ್ನ ಮತ್ತೆ ವೇದಿಕೆ ಮೇಲೆ ಪ್ರಸ್ತಾವನೆ ಮಾಡ್ತಾ ಇದ್ರು. ಬಹಳ ಜನ ನನಗೆ ಮಾಧ್ಯಮದ ಸ್ನೇಹಿತರು ಕೇಳ್ತಾರೆ, ಮುಂದೆ ಯಾವ ರೀತಿ ನಿಮ್ಮ ಅಲಯನ್ಸ್ ಮುಂದುವರಿಯುತ್ತೆ, ಅಲಯನ್ಸ್ಗೆ ನಿಜಕ್ಕೂ ಭವಿಷ್ಯ ಇದೆಯಾ ನಮ್ಮ ರಾಜ್ಯದಲ್ಲಿ ಅಂತಕ್ಕಂಥದ್ದನ್ನ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ. ಒಂದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ರಾಜಕಾರಣದ ಸುದೀರ್ಘ ಕಾಲದ ರಾಜಕಾರಣದಲ್ಲಿ ನೀವು ಅವರನ್ನ ಬಹಳ ಹತ್ತಿರದಿಂದ ನೋಡಿದ್ದೀರಿ. ಅವರು ಯಾವುದೇ ನಿಲುವನ್ನು ತಗೊಂಡಂಥ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ನಿಲುವನ್ನು ತಗೊಳ್ತಾರೆ. ಆ ನಿಲುವಲ್ಲಿ ಯಾವುದೇ ರೀತಿ ದ್ವಂದ್ವ ಇರೋದಿಲ್ಲ. ಅತ್ಯಂತ ಸ್ಪಷ್ಟವಾದಂಥ ನಿಲುವನ್ನು ತಗೊಂಡಿದ್ದಾರೆ. ಕಳೆದ ಸಂಸತ್ ಚುನಾವಣೆಯಲ್ಲಿ ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ತಳಮಟ್ಟದ ಎರಡು ಪಕ್ಷದ ಕಾರ್ಯಕರ್ತರುಗಳ ಪರಸ್ಪರ ಸಮ್ಮಿಲನ, ಆ ಹೊಂದಾಣಿಕೆ, ಪರಸ್ಪರ ಪ್ರೀತಿ, ಪರಸ್ಪರ ಗೌರವ, ಪರಸ್ಪರ ವಿಶ್ವಾಸದಿಂದ ಇವತ್ತು ನೀವು ಹೆಜ್ಜೆಯನ್ನು ಹಾಕಿದ್ದೀರಿ. ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ, ಶ್ರೀ ನರೇಂದ್ರ ಮೋದಿಜಿ ಅವರ ನಾಯಕತ್ವಕ್ಕೆ ಕರ್ನಾಟಕ ರಾಜ್ಯದ 7.5 ಕೋಟಿ ಕನ್ನಡಿಗರ ಆಶೀರ್ವಾದವನ್ನ ಪಡಿತಕ್ಕಂಥದ್ದಕ್ಕೆ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದೀರಿ. ಅದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.